ಯಾರು ತಮ್ಮಣ್ಣ ಶೆಟ್ಟಿ? ಇವತ್ತು ತಮ್ಮಣ್ಣ ಶೆಟ್ಟಿ ನನಗೆ 50,000 ಕಮಿಷನ್ ಕೊಡ್ಬೇಕಂತ ಹೇಳಿ. ನಿಮಗೂ ಅವರಿಗೂ ಏನು ಸಂಬಂಧ? ಏನ್ ಅನ್ಯಾಯ ಮಾಡಿದ್ದಾರೆ? ಎಲ್ಲ ಫೋಟೋ ನೋಟ್ ಮಾಡುವುದು, ಚೀಟಿ ಅವ್ರನ್ನ ಲೂಟಿ ಮಾಡಿದ್ರು. ಇವಾಗ ಸೌಜನ್ಯನ ಬಗ್ಗೆ ಆಗಲಿ, ಈಗ ಸಮಾಜದಲ್ಲಿ ಅನ್ಯಾಯ ಆಗ್ತದೆ ಅಂದ್ರೆ ಅವರ ಅದರಲ್ಲಿ ಇರಲಿಲ್ಲ. ಈ ತಮ್ಮಣ್ಣ ಶೆಟ್ಟಿಯು ಫೋಟೋ ನೋಟ್ ಮಾಡಿ ವ್ಯವಹಾರ ಮಾಡಿದವನು. ಲಕ್ಷ್ಮಣ ಪೂಜಾರಿ ಮನೆಯಲ್ಲಿ ಇದು ಪಕೆಟ್ ಮಾಡ್ತಿದ್ದ. ಮನುಷ್ಯ ಅಲ್ಲ, ಅದು ಮನುಷ್ಯನಲ್ಲ, ಪ್ರೇತನೂ ಅಲ್ಲ, ಅದರ ಒಂಥರ ಮೋಸದ ಜೀವನದಲ್ಲಿ ಇದ್ದ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್. ನಾನು ಶಾಂತಪ್ಪ ಮೂಲ್ಯ ಅಂತ, ದಾಸಕೋಡಿ ಮನೆ, ಬಾಲ್ತಿಲ ಗ್ರಾಮ, ಬಂಟ್ವಾಳ ತಾಲೂಕು. ನಾವು ಒಂದು ಸಾಧಕರು. ನಾವು ದೈವ ಭಕ್ತಿ, ದೇವರ ಭಕ್ತಿ ಮಾಡಿ ನಮ್ಮ ಜೀವನ ಮಾಡ್ತಾ ಇದ್ದೀವಿ. ಯಾಕೆ ನಾನು ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದೆ ಅಂತ ಹೇಳಿದ್ರೆ, ನಾನು ನೇರವಾದ ಪ್ರಶ್ನೆಗೆ ಬರ್ತೀನಿ. ಹೌದು. ಇಲ್ಲಿ ಕೆಲವರನ್ನ ಕೇಳಿದಾಗ, ಇಲ್ಲಿಯ ಗ್ರಾಮಸ್ಥರನ್ನ ಕೇಳಿದಾಗ, ಕಲ್ಲಡ್ಕ ಸುತ್ತಮುತ್ತ ಹಾಗೆ ಇಲ್ಲಿಯ ನಿಮ್ಮ ಸುತ್ತಮುತ್ತ ಪರಿಸರ ಕೇಳಿದಾಗ ಗ್ರಾಮಸ್ಥರ ಹತ್ರ ಕೇಳುವಾಗ ನಾನು ಕೇಳೋದಕ್ಕೆ ಬಂದಿದ್ದು ಅಂತ ಹೇಳಿದ್ರೆ ತಮ್ಮಣ್ಣ ಶೆಟ್ಟಿ ಅವರ ಬಗ್ಗೆ. ಹೌದು. ಅವರ ಬಗ್ಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಏನಾದ್ರು ಹೊಗಳಬಹುದು, ಒಳ್ಳೆ ವ್ಯಕ್ತಿ ಅಂತ ಅನ್ಬೋದು ಅಂತ ನಾನು ಅನ್ಕೊಂಡ್ ಬಂದ್ರೆ, ಇಲ್ಲಿ ಬಂದಾಗ ಕೆಲವರ ಬಾಯಲ್ಲಿ ಅವರ ಬಗ್ಗೆ ತೆಗಳಿಕೆ ಕೇಳ್ತು. ಕೆಲವರು ಹೇಳಿದ್ರು ಅವ್ರ ಮುಖಾನೇ ತೋರ್ಸೋದಿಲ್ಲ, ಕೆಲವರು ಹೇಳಿದ್ರು ಹಗಲೊತ್ತು ನಮಗೆ ಕಾಣೋದೇ ಇಲ್ಲ, ಕೆಲವರು ಹೇಳ್ತಾರೆ ಮೋಸ ಮಾಡಿದ್ರು, ತುಂಬಾ ಜನರಿಗೆ ಮೋಸ ಮಾಡಿದಾರೆ ಅಂತ. ಹಾಗೆ ಕೇಳ್ಕೊಂಡ್ ಬರುವಾಗ ಯಾರೋ ಒಬ್ರು ಹೇಳಿದ್ರು ಶಾಂತಪ್ಪ ಮೂಲ್ಯ ಅನ್ನೋರಿಗೆ ತಮ್ಮಣ್ಣ ಶೆಟ್ಟಿ ಅವರಿಂದ ಅನ್ಯಾಯ ಆಗಿದೆ ಅಂತ. ಹಾಗಾಗಿ ನಿಮ್ಮ ಹತ್ರನೇ ನೇರವಾಗಿ ಕೇಳ್ತೀನಿ, ಸರಿ, ಯಾರು ತಮ್ಮಣ್ಣ ಶೆಟ್ಟಿ? ನಿಮಗೂ ಅವರಿಗೂ ಏನು ಸಂಬಂಧ? ಏನ್ ಅನ್ಯಾಯ ಮಾಡಿದ್ದಾರೆ? ನನಗೆ ನಾನು ಒಂದು ದೇವರ ಗುಡಿ ಕಟ್ಟಿ ನಾನೊಂದು ಸಾಧಕನಾಗಿ ಇನ್ನೊಂದು ಸಾಧನೆ ಮಾಡಿ ಜನಗಳ ಸೇವೆ ಮಾಡ್ತಾ ಇದ್ದೆ. ಜನಗಳ ಸೇವೆ ಮಾಡುವಾಗ ನನಗೆ ಅಕಸ್ಮಾತ್ತಾಗಿ ಅಲ್ಲಿ ಸಣ್ಣ ಕ್ಯಾಂಟೀನ್ ಇತ್ತು, ಗಂಜಿ ಊಟದ್ದು. ಸತೀಶ್ ಮಾಸ್ಟರ್ ಅಂತ ಬ್ರಾಹ್ಮಣರವರು, ಅಲ್ಲಿ ಒಬ್ಬ ಕೆಲಸಕ್ಕೆ ಇಟ್ಟಿದ್ರು. ಆ ಕೆಲಸದವ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಮನೆ ಹತ್ರ ಬಂದ. ತಮ್ಮಣ್ಣ ಶೆಟ್ಟಿಗೆ ಪಾತ್ರೆ ಉಂಟ ಅಂತ ಹೇಳಿದೆ. ಆಯ್ತು ಬರ್ಲಿ ಅಂತ ಹೇಳಿದೆ. ಬಂದ. ನಾನು ಈ ಮನೆಯಲ್ಲಿಲ್ಲ, ಸಣ್ಣ ಮನೆ ಕೆಳಗಡೆ ಇತ್ತು. ಆ ಮನೆಯಲ್ಲಿ ಒಂದು ಸಣ್ಣ ಗುಡಿ ಇತ್ತು, ಗುಡಿಯಲ್ಲಿ ಕೂತಿದ್ದೆ. ಅವಾಗ ಹೇಳಿದ, ಒಂದು ದೇವಸ್ಥಾನ ಇದೆ ಮುಡಿಪ್ಪು ಹತ್ರ, ಅದು ಅಲ್ಲಿ ಪೂಜೆ ನಿಂತೋಗಿದೆ, ಈಗ ಯಾರು ಪೂಜೆ ಮಾಡೋರು ಇಲ್ಲ, ನೀವು ವಹಿಸ್ಕೊಂಡು ಪೂಜೆ ಮಾಡ್ತಾರೆ, ನಿಮಗೆ ಅದರ ವೆಚ್ಚ ಎಲ್ಲ ದುಡ್ಡೆಲ್ಲ ವೆಚ್ಚ ಎಲ್ಲ ಕೊಡ್ತೀವಿ ಅಂತ ಹೇಳಿದ. ಅದಕ್ಕೆ ನಾನು ಆಯ್ತು ದೇವರ ಪೂಜೆ ಎಲ್ಲ ಮಾಡುವ ಅಂತ ಹೇಳಿದೆ. ಆವಾಗ ಅದನ್ನು ನಾನು ಕರ್ಕೊಂಡು ಹೋದ. ಸುಧಾ ಫೈನಾನ್ಸ್, ಸುಧಾ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ತೊಕ್ಕೊಟ್ಟಲ್ಲಿ ಇದೆ, ಅಲ್ಲಿ ಕರ್ಕೊಂಡು ಹೋದ. ಅಲ್ಲಿ ಫೈನಾನ್ಸ್ ಹತ್ರ ಮಾತಾಡಿದ್ದೆ ನಾನು. ಆದರೆ ನೀವು ಪೂಜೆ ಮಾಡ್ತೀರಾ, ಖರ್ಚೆಲ್ಲ ಕೊಡ್ತೀವಿ, ಪೂಜೆ ಮಾಡಿ ಅಂತ ಹೇಳಿದೆ. ನಾವು ಒಟ್ಟಿಗೆ ಹೋಗಿ ದೇವಸ್ಥಾನ ಹೋಗಿ ಬೀಗ ತೆಗೆದು ಕೊಟ್ಟ. ಬೀಗ ಹಾಕಿತ್ತು. ಬೀಗ ತೆಗೆದು ಕೊಟ್ಟ ಮೇಲೆ ಅದನ್ನು ನಾವು ನನ್ನ ಶಿಷ್ಯ ಒಬ್ಬ ರಾಮಚಂದ್ರ ಅಂತ ಇದ್ದ, ನಾನು ಒಟ್ಟಿಗೆ ಸೇರಿ ಅಲ್ಲೇ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಮಾಡಿ ಸ್ಟಾರ್ಟ್ ಆಯ್ತು. ಅಲ್ಲಿ ನೀರಿಲ್ಲ, ಬಾವಿ ನೀರು. ಅದು ಸ್ವಲ್ಪ ಸೆಕೆ, ಇದು ಮಳೆ ಹೋದಾಗ ಅದ್ರಲ್ಲಿ ನೀರಿಲ್ಲ. ಅದಕ್ಕೆ ಬಾರಿ ಕಷ್ಟ ಆಗ್ತದೆ ಮಾರ್ರೆ, ಒಂದು ಕೊಡ ನೀರು ಸಿಕ್ಕುವುದಿಲ್ಲ ಅಲ್ಲಿ, ಎಂತ ಮಾಡುದು ನಾವು? ಏನಾದ್ರೂ ಮಾಡಿ ನೀವು ದೇವಸ್ಥಾನ ತಕೊಳ್ಳಿ ಅಂತ ಹೇಳಿದ. ತಮ್ಮಣ್ಣ. ಅದಕ್ಕೆ ದೇವಸ್ಥಾನ ತಗೊಳ್ಳಿದ್ರೆ ಇಷ್ಟು ದುಡ್ಡು ಯಾರಿಂದ ಬರ್ತದೆ, ಎಷ್ಟು ಖರ್ಚಾಗಿದೆ ಅಂತ ಕೇಳಿದೆ. ಅದು ಕಾವೂರು ಕೇಶವ ಅವರು ಕಟ್ಟಿದ್ದು, ಕೊಲ್ಲೂರು ಮುಕ್ಕಂಬಿಗ ಯಕ್ಷಗಾನ ಮೇಳದ ಶ್ರೀವೇಷಧಾರಿ ಕಾವೂರು ಕೇಶವ ಕಟ್ಟಿದ್ದು. ಅವರಿಗೆ ದುಡ್ಡು ಕೊಟ್ರೆ ಕೊಡ್ತಾರೆ ಅಂತ ಹೇಳಿದ. ಅದಕ್ಕೆ ನಾಳಿದ ಎಷ್ಟು ಅಂತ, ಅದಕ್ಕೆ 4.25 ಲಕ್ಷ ಕೊಡ್ಬೇಕು ಅಂತ ಹೇಳಿದ. 30 ಲಕ್ಷ ಖರ್ಚಾಗಿದೆ ಅಂತ ಹೇಳಿದೆ. 4.25 ಲಕ್ಷ ಕೊಡ್ ಆಯ್ತು ಅಂತ ಹೇಳಿದೆ. ಹಾಗೆ ನಾವು ಒಟ್ಟಿಗೆ ಕರ್ಕೊಂಡೋಗಿ, ಪೂಜೆ ಸ್ಟಾರ್ಟ್ ಆಗಿದೆ, ಆಮೇಲೆ ಕರ್ಕೊಂಡೋಗಿ ಫೈನಾನ್ಸ್ ಅವರ ಸುಧಾ ಫೈನಾನ್ಸ್ ಅಲ್ಲಿ ಸುಧಾಕರ್ ಶೆಟ್ಟಿ ಹತ್ರ ಮಾತಾಡಿಸಿದೆ. ಶಾಂತು ಶೆಟ್ಟಿ ಅಂತ ಪಾರ್ಟ್ನರ್.
ಮಾತಾಡಿದಾಗ ಅವ ಹೇಳಿದ, ನೀವು ತಕೊಳ್ಳಿ 4.5 ಲಕ್ಷ ಕೊಡಿ ಅಂತ ಹೇಳಿದ. 4.5 ನಕ್ಷತ್ರ ಇಲ್ಲ, 3 ಲಕ್ಷ ಕೊಡ್ತೀವಿ. ಅದು ದೇವಸ್ಥಾನಕ್ಕೆ ನಾವು ದುಡ್ಡು ಕೊಟ್ಟು ತಕೊಳ್ಳುದಲ್ಲ, ಜಾಗಕ್ಕೆ 1 ಎಕರೆ 16 ಸೆಂಟ್ ಜಾಗಕ್ಕೆ ನಾವು ದುಡ್ಡು ಕೊಟ್ಟು ತಕೊಳ್ಳುದು. ನೀರು ಸಮೇತ ಇಲ್ಲ ಅಲ್ಲಿ, ಅದೊಂದು ಬೆಟ್ಟ ತರ ಉಂಟು, ನಮಗೆ ಕಷ್ಟ ಆಗ್ತದೆ, ಅದಕ್ಕಾಗಿ ನಾವು ಅಷ್ಟು ಕೊಡ್ತೀವಿ, ಅದಕ್ಕೆ ಆಗುದಿಲ್ಲ ಅಂತ ಹೇಳಿದ. ಇವ ತಮ್ಮಣ್ಣ ಶೆಟ್ಟಿದಲ್ಲಿ ನನಗೆ 50,000 ಕಮಿಷನ್ ಕೊಡ್ಬೇಕಂತ ಹೇಳಿದ. ಆ ಕಮಿಷನ್ ನನ್ನ ಹತ್ರ ಇಲ್ಲ ಮಾರೆ, ನಾನು ದೇವಸ್ಥಾನ ತಕೊಳ್ಳುದೇ ಕಷ್ಟದಿಂದ, ಮತ್ತೆ ಕಮಿಷನ್ ಇಲ್ಲಿ ನನಗೆ ಕೊಡುವುದು ಅಂದ್ರೆ ನಾನು ಎದ್ದು ಸೀದಾ ಫೈನಾನ್ಸ್ ಇಂದ ಕೆಳಗೆ ಇಳಿದು ಬಂದು ಬಸ್ ಕಾಯ್ತಾ ಇದ್ದೆ. ಬಸ್ ಕಾಯ್ತಾ ಇರುವಾಗ ಬಸ್ ಬಂತು. ಬಸ್ ಅಲ್ಲಿ ಕೂತಾಗ ಕಾಲ್ ಹಿಡಿದು ಹೇಳಿದ, ನೀವು ಬನ್ನಿ, ನಿಮಗೆ ನನಗೆ ಕಮಿಷನ್ 50,000 ಕೊಡಿ, ನಾನು ನಿಮಗೆ ದೇವಸ್ಥಾನ ಮಾಡಿ ಕೊಡ್ತೇನೆ ಅಂತ ಹೇಳಿದ. ನಾನು ಒಂದು ಸಲ ಇಳಿದ ಮೇಲೆ ನಾನು ಬರುವುದಿಲ್ಲ ಅಂತ ಹೇಳಿದೆ. ಬನ್ನಿ ಅಂತ ಹೇಳಿದ. ಮತ್ತೆ ಕರ್ಕೊಂಡೋದಾಗ ಸುಧಾಕರ್ ಶೆಟ್ಟಿ ಹತ್ರ ಮಾತಾಡ್ತೇನೆ ನಾನು. ಏನು ಮಾಡುದು ಸರ್, ಈಗ ದೇವಸ್ಥಾನ ಪೂಜೆ ನಿಂತೋಗಿದಲ್ಲ, ಇನ್ನೇನು ಮಾಡುದು, ಏನಾದ್ರು ನೀವು 4 ಲಕ್ಷ ಕೊಡಿ. 4 ಲಕ್ಷ ಇಲ್ಲ, ನಾವು 3 ಲಕ್ಷ ಕೊಡಿ. ಇಲ್ಲ, ಆಗುದಿಲ್ಲ, ನಾನು ಅದನ್ನು ಡಮಸ್ ಮಾಡಿ ಸಾಹೇಬರಿಗೆ ಸೈಟ್ ಮಾಡಿ ಹಂಚುತ್ತೇವೆ, ದೇವಸ್ಥಾನ ಡಮಸ್ ಮಾಡಿ, ಸುಧಾಕರ್ ಶೆಟ್ಟಿ ಹೇಳಿದ್ದು, ದೇವಸ್ಥಾನ ಡಮಸ್ ಮಾಡಿ ನಾನು ಸಾಹೇಬರಿಗೆ ಹಂಚ್ತೇನೆ, 5 ಸೆಂಟ್ ಸೈಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದ. ಅದು ಒಳ್ಳೆ ಕೆಲಸ, ನೀವೊಂದು ಹಿಂದೂ ಆಗಿ ಹುಟ್ಟಿ ನೀವೊಂದು ಸಾಹೇಬ್ರಾಗಿ ಮಾಡುದು ಒಳ್ಳೆ ಕೆಲಸ ಅಂತ ನಾನು ಹೇಳಿದೆ. ಒಳ್ಳೆ ಕೆಲಸ ಮಾಡಿ, ನೀವು ಒಳ್ಳೆ ಕೆಲಸ ಮಾಡುದ. ನಾನು ಮತ್ತೆ ಇಳಿದು ಬಂತು, ಮತ್ತೆ ಹೋಗ್ಲಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗ್ಲಿಲ್ಲ. ಆಮೇಲೆ ಇವ ನನ್ನಲ್ಲಿ ಬರ್ತಾ ಇದ್ದ, ಈ ದೇವಸ್ಥಾನ ವ್ಯವಹಾರಕ್ಕೆ ಬರ್ತಾ ಇರುವಾಗ ಒಂದು ಸಾರಿ ಹೇಳಿದ, ಏನಾದ್ರು ನನಗೆ ಸೆಕೆಂಡ್ ಬಿಸ್ನೆಸ್ ಇದ್ರೆ ಹೇಳಿ ಅಂತ ಹೇಳಿದ. ಅದಕ್ಕೆ ನಾನು ಹೇಳಿದೆ, ಸೆಕೆಂಡ್ ಬಿಸ್ನೆಸ್ ಅವರು ನನ್ನೊಟ್ಟಿಗೆ ಯಾರು ಇಲ್ಲ, ಯಾರಾದ್ರೂ ಬಂದ್ರೆ ಹೇಳ್ತಾರೆ ಅಂತ ಹೇಳಿದ. ಆಮೇಲೆ ತುಂಬಾ ವರ್ಷದಿಂದ 1 ವರ್ಷನೇ ಕಳೆದಿದೆ. ಆಮೇಲೆ ಒಬ್ಬ ಚಂದ್ರಶೇಖರ್ ಅಂತ ಬಂದ, ಪರಂಗಿಪೇಟೆ, ಅಲ್ಲಿ ಒಂದು ವೈನ್ ಶಾಪ್ ಇದೆ. ಆ ವೈನ್ ಶಾಪ್ ಅಲ್ಲಿ ಫುಡ್ ಮಾಡುವ ಚಂದ್ರಶೇಖರ ಪೂಜಾರಿ ಅಂತ, ನಾರಾಯಣ ಮನಿಯಾನಿ ಅಂತ ಅಪರಾಧ ಗುಪ್ತ ಪತ್ತೆ ದಳದಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾನೆ, ಅವನ ಭಾವ ಇವ. ಈ ತಮ್ಮಣ್ಣ ಶೆಟ್ಟಿ ಇವರು ಒಂದೇ ಗ್ರೂಪ್, ನನಗೆ ಗೊತ್ತಿಲ್ಲ. ಆಮೇಲೆ ನನಗೆ ಗೊತ್ತಾಯ್ತು, ಸಮಯ ಬಂದಾಗ ಗೊತ್ತಾಯ್ತು. ಅದಕ್ಕೆ ನಾನು ಸ್ವಲ್ಪ ದೂರ ಆದ್ರೂ ಇವ ಬಿಡ್ಲಿಲ್ಲ ನಾನು. ಮತ್ತೆ ಬರ್ತಾ ಇದ್ದ. ಆವಾಗ ಹೇಳಿದ, ಏನಾದ್ರು ಉಂಟಾ ಅಂತ ಹೇಳಿದ. ಹಾಗಾದ್ರೆ ಆವಾಗ ಒಬ್ಬ ನನಗೆ, ನಾನು ಜ್ಯೋತಿಷ್ ಶಾಸ್ತ್ರ ಮತ್ತೆ ಏನಾದ್ರು ಸ್ವಲ್ಪ ಕಷ್ಟ ಕಾಲಕ್ಕೆ ಪರಿಹಾರ ಮಾಡಿದ್ರೆ ಮಂತ್ರವಾದ ಮಾಡ್ತಿದ್ದೆ. ಅದಕ್ಕೆ ಒಬ್ಬ ಕಾದರ್ ಅಂತ ಒಬ್ಬ ಬಂದ, ವಿಟ್ಲದಿಂದ, ಕಂಬಳೆಬೆಟ್ಟು ಕಾದರ್ ಅಂತ. ಅವನಿಗೆ 2 ಹೆಸರಿದೆ, ಕಂಬಳೆಬೆಟ್ಟು ಕಾದರ್ ಮತ್ತೆ ವೇಷ್ಟಿ ಕಾದರ್ ಅಂತ ಹೇಳ್ತಾರೆ. ಈಗ ಬಂದಾಗ ನಾನು ಹೇಳಿದೆ, ಎಂತ ನಮಗೆ ಮಾರಾಟ ಮಾಡಿಕೊಟ್ಟೆ, ಎಷ್ಟು ಕೊಡ್ತೀಯ ಅಂತ ಹೇಳಿದೆ. ನಿಮಗೆ 50,000 ಕೊಡ್ತೇನೆ ಅಂತ ಹೇಳಿದ. ಯಾರು? ಈ ಕಾದರ್ ಹೇಳಿದ. ಆಯ್ತು ಮಾಡುವ ಅಂತ ಹೇಳಿದೆ. ಅವನ ಮನೆ ಮಾರಾಟ ಮಾಡುವ. ಆಯ್ತು, ಮಾರಾಟ ಮಾಡಿ 50,000 ಕೊಟ್ಟ. ಈ 50,000 ನಾನು ತಮ್ಮಣ್ಣ ಶೆಟ್ಟಿ ಕೊಟ್ಟೆ. ಯಾಕೆ? ಈ ದೇವಸ್ಥಾನದ ವ್ಯವಹಾರಕ್ಕೆ ಕಮಿಷನ್ ಕೇಳಿದಾನಲ್ಲ, ಇವನಿಗೆ 50,000 ನಾನು ಕೊಟ್ಟೆ. ಇವ ಏನು ಮಾಡಿದ ನನಗೆ ಗೊತ್ತಿಲ್ಲ. ಅಪರಾಧ ಗುಪ್ತ ಪದ ಇದೇ ಚಂದ್ರಶೇಖರ್ ಪೂಜಾರಿಯ ಭಾವ ನಾರಾಯಣ ಮನಿಯಾನಿ ಅಂತ ಅಪರಾಧ ಗುಪ್ತದಲ್ಲಿ ಒಬ್ಬ ಆಫೀಸರ್ ಆಗಿದ್ದವನಿಗೆ ಕೊಟ್ಟ ಕೈಯಲ್ಲಿ. ಕೊಟ್ಟಾಗ ಪರಿಶ್ರಮದ ಅದು ಕೋಟ ನೋಟ ಆಯ್ತು. ಏನು ಮಾಡುದು? ಇಲ್ಲಿ ಬಂದು ನನ್ನನ್ನು ಕರ್ಕೊಂಡು ಹೋದ್ರು. ಕೋಟ ನೋಟು ನೀನು ಕೊಟ್ಟಿದ್ದೆ ತಮ್ಮಣ್ಣ ಶೆಟ್ಟಿಗೆ ಅಂತ. ತಮ್ಮಣ್ಣ ಶೆಟ್ಟಿಯಲ್ಲಿ ಅವನನ್ನು ಬೀಚ್ ರೋಡ್ ಸ್ಟೇಷನ್ ನಲ್ಲಿ ಹಾಕಿದ್ದೀವಿ. ಎಲ್ಲಿ? ಬೀಚ್ ರೋಡ್ ಸ್ಟೇಷನ್ ನಲ್ಲಿ ಹಾಕಿದ್ವಿ. ನೀನು ಕೊಟ್ಟದಲ್ಲ ಅಂತ ಕರ್ಕೊಂಡು ಹೋದ್ರು. ನಮ್ಮ ಹೆಂಡತಿ ಮಕ್ಕಳೆಲ್ಲ ಬೊಬ್ಬೆ ಹೊಡೆದ್ರು, ಏನೆಲ್ಲ ಮಾಡಿದ್ರು. ನಾನು ನಮ್ಮ ಹೆಂಡತಿ ಮೇಲೆ ಕೈ ಹಾಕಿದ ಒಬ್ಬ ಸ್ಕ್ವಾಡ್ನವ, ಗಾರ್ಡ್ಸ್. ಕೈ ಹಾಕಿದಾಗ ನಾನು ಹೇಳಿದೆ, ನನ್ನಲ್ಲಿ ಏನು ಬೇಕಾದ್ರೆ ಮಾಡಿ, ಹೆಂಗಸರ ಮೇಲೆ ಕೈ ಹಾಕ್ಬೇಕು.
ನನ್ನ ನೀವೇನು ಅದು ಸರಿ ಇರಲ್ಲ ಅಂತ ಹೇಳಿದೆ. ಮತ್ತೆ ಅವಳನ್ನು ಬಿಟ್ಬಿಟ್ಟು ಆಮೇಲೆ ನನ್ನನ್ನು ಕರ್ಕೊಂಡೋಗಿ ಸ್ಟೇಷನ್ಗೆ ಕರ್ಕೊಂಡೋಗಿ ಸ್ಕ್ವಾಡ್ ಕಸ್ಟಡಿಯಲ್ಲಿ 5 ದಿನ ಉಳಿಸಿ, ಬಂದಾರ್ ಸ್ಟೇಷನ್ ಅಲ್ಲಿ ಉಳಿಸಿ, ಅವರು ಸ್ಕ್ವಾಡ್ ಇದ್ದು ಕಸ್ಟಡಿ ಇದೆ ಅಲ್ಲಿ ಉಳಿಸಿ, ಆಮೇಲೆ 5 ದಿನ ಆಗುವಾಗ 1 ಹೋಗಿ 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು, 6 ಆಯ್ತು, 7 ಆಯ್ತು, 8 ಆಯ್ತು, 9 ಜನ ಆಯ್ತು. ಇದು ಕೊಟ್ಟವರೆಲ್ಲ, ಈ ನೋಟು ಕೊಟ್ಟವರು, ಕಳ್ಳ ನೋಟು ಕೊಟ್ಟವರು 9 ಜನ ಆಯ್ತು. ಬೆಳಿಗ್ಗೆ ಆಗುವ ಒಂದು 5 ದಿನ ಆಯ್ತು. ಆಮೇಲೆ BC ರೋಡ್ ಸ್ಟೇಷನ್ ಕರ್ಕೊಂಡು ಪುಲಿಸ್ ಮಾಡಿದ್ದಾರೆ. ಪುಲಿಸ್ ಮಾಡಿದಾಗ ನನ್ನ ಹತ್ರ ASP ಅವರು ಪುತ್ತೂರಿನವ್ರು ಕೇಳಿದ್ರು, ಏನಾಗಿತ್ತು, ಎಂತ ನೀನು ಫೋಟೋ ನೋಟ್ ಮಾಡ್ತೀಯ? ಇಲ್ಲ, ನಾನು ಮಾಡ್ತೇನೆ. ಯಾರು ಕೊಟ್ಟದ್ದು? ಇಬ್ರಾಹಿಂ ಕೊಟ್ಟದ್ದು, ಅವನು ಕೊಟ್ಟದ್ದು, ತಮ್ಮನ್ನ ತಕೊಂಡದ್ದು, ಇಬ್ರಾಹಿಂ ಕೊಟ್ಟದ್ದು, ನಮ್ಮ ಮನೆಯಲ್ಲಿ ಅವರ ಮಾಡಿದ್ದು ಅಂತ ಹೇಳಿದೆ. ಆದ್ರೆ ನೀನು ಸೇರಿದ್ಯಲ್ಲ ಅಂತ ಹೇಳಿದ್ರು. ನೀನು ಸೇರಿದ, ನಾನು ಹೇಳಿಕೊಟ್ಟದಷ್ಟೇ, ನಾನು ಇನ್ನೂ ಅಲ್ಲಿ ಕಮಿಷನು ಏನು ವ್ಯವಹಾರ ಇಲ್ಲ ಅಂತ ಹೇಳಿದೆ. ಪೊಲೀಸ್ನವ್ರು ಒಪ್ಲಿಲ್ಲ, ಅದಕ್ಕೆ ಒಪ್ಲಿಲ್ಲ. ನೀನು ಇರ್ಬೇಕಾಗುತ್ತೆ, ಇಲ್ಲದ್ರೆ ಆಗುದಿಲ್ಲ, ನೀನು ಇದ್ದೇ ಇರುತ್ತೆ, ನೀನು ಸುಳ್ಳು ಹೇಳ್ದ ಅಂತ ಹೇಳಿದ್ರು. ನಾನು ಮಾತಾಡಲಿಲ್ಲ. ಸುಳ್ಳು ಸತ್ಯ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳುದು ಸತ್ಯನೇ, ಈಗಲೂ ಹೇಳುದು ಸತ್ಯನೇ, ನಾನು ಅದನ್ನು ಹೇಳಿದೆ. ಅದಕ್ಕೆ ಅವರು ಒಪ್ಲಿಲ್ಲ. ನನ್ನ ಮೇಲೆ FIR ಎಲ್ಲ ಮಾಡಿದ್ರು. ನನ್ನನ್ನು 8ನೇ ಆರೋಪಿ ಮಾಡಿದರು. ಯಾರು? ಸ್ಕ್ವಾಡ್ನವರು ಸ್ಟೇಷನ್ ಅಲ್ಲಿ. ಆಮೇಲೆ ರಮಣತ್ರೈ ಮಿನಿಸ್ಟರ್ ಅವಾಗ, ಅವರ ಇನ್ಫ್ಲುಯೆನ್ಸ್ ಬಂತು ಸಾಹೇಬ್ರಿಗೆ. ಅದ್ರಲ್ಲಿ 7 ಜನ ಸಾಹೇಬ್ರು ಇದ್ದಾರೆ. 7 ಜನ ಸಾಹೇಬ್ರಿಗೆ ಇನ್ಫ್ಲುಯೆನ್ಸ್ ಬಂದ ಮೇಲೆ FIR ಹರಿದಾಕಿದ್ರು. ಸ್ಕ್ವಾಡ್ನವರು FIR ಹರಿದಾಕಿದ್ರು. ಹರಿದಾಕಿ ಸ್ಟೇಷನ್ ಅಲ್ಲಿ ಗೋಪಿನಾಥ್ ಅಂತ SI ಇದ್ದವಾಗ ಹೊಸ FIR ಮತ್ತೆ ಮಾಡಿದ್ರು. ಅದರಲ್ಲಿ ನನ್ನನ್ನು A1 ಮಾಡಿದ್ರು. ನನ್ನನ್ನು A1 ಮಾಡಿದ್ರು. ಅವನು ಇಬ್ರಾಹಿಂ ಅಂತ, ಬಪ್ಪಲಿಗೆ ಇಬ್ರಾಹಿಂ ಅಂತ ಇದ್ದಾನೆ, ಅವನನ್ನು 8ನೇ ಆರೋಪಿ ಆಗಿ ಮಾಡಿದ್ರು. ನಾನಿರುವ ಸ್ಥಾನಕ್ಕೆ ಅವನನ್ನು ಕೊಂಡೋದ್ರು, ಅವನಿರುವ ಸ್ಥಾನಕ್ಕೆ ನನ್ನನ್ನು ತಂದ್ರು. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪು. ಇದು ಅನ್ಯಾಯ, ನ್ಯಾಯ ಅಲ್ಲ. ನನಗೆ ಏನು ಗೊತ್ತಿಲ್ಲ, ನನಗೆ 4ನೇ ಕ್ಲಾಸ್ ಓದಿದ ನನಗೆ ಏನು ಗೊತ್ತಿಲ್ಲ. ಇವರು ಅನ್ಯಾಯ ಮಾಡಿದ್ರು. ನನ್ನ ಅನುಭವದಲ್ಲಿ ಈ ಬಂದದ್ದನ್ನು ನಾನು ಹೇಳುದು, ಈಗ ನಾನು ನಡೆದನ್ನು ಹೇಳುದು. ಆಮೇಲೆ FIR ಆಯ್ತು, ಕೋರ್ಟಿಗೆ ಪುಡಿಸ್ ಮಾಡಿದ್ರು. ಜಡ್ಜಿ ಮನೆಗೆ ಕರ್ಕೊಂಡು ಹೋಗಿ ಇದು ಜೈಲಿಗೆ ಆಗಿದ್ರು. ಆವಾಗ ಸರ್ಕಲ್ ಮತ್ತೆ SI ಒಳ್ಳೆ ಅವರು ಇದ್ರು. ಸರ್, ಇವರನ್ನು ಏನು ಮಾಡುದು ಅಂತ SP ಗೆ ಫೋನ್ ಮಾಡಿ ಪುತ್ತೂರಿಗೆ ಕೇಳಿದ್ರು. ಕಸ್ಟಡಿಗೆ ಹಾಕುದಾ, ಜೈಲಿಗೆ ಹಾಕುದಾ, ಏನು ಮಾಡುದು ಅಂತ. ಜೈಲಿಗೆ ಹಾಕಿ ಅಂತ ಹೇಳಿದ ಯಾರಂದ್ರೆ ಸಾಹೇಬ್ರಿಗೆ ಇನ್ಫ್ಲುಯೆನ್ಸ್, IG DG ಎಲ್ಲ ಇನ್ಫ್ಲುಯೆನ್ಸ್, ಎಲ್ಲ ಫೋಟೋ ನೋಟ್ ಮಾಡುವುದು. ಇದರ ಮೂಲಾಂಶ ಮತ್ತೆ ಹೇಳ್ತೇನೆ ನಾನು. ಮೂಲಾಂಶ ಎಲ್ಲ ಗೊತ್ತಾಯ್ತು, ಈಗ ನನಗೆಲ್ಲ ಗೊತ್ತಾಗಿದೆ. ಆಮೇಲೆ ನಾನು ಜೈಲಿಗೆ ಹಾಕಿದೆ. ಜೈಲಲ್ಲಿ ಒಂದು ಸಿಂಗಲ್ ಸೆಲ್ಗೆ ಹಾಕಿದೆ. ಆಮೇಲೆ ಒಂದು 82 ದಿನಕ್ಕೆ ನನಗೆ ಜಾಮೀನು ಆಯ್ತು. ಜಾಮೀನಾಗಿ ಹೊರಗೆ ಬಂದೇನೆ. ಇದರ ಮೂಲ ಹುಡುಕ್ಬೇಕಂತ ನಾನು ಸ್ವಲ್ಪ ಇದರ ಹಿಂದೆ ಹೋದೆ. ಯಾವ ರೀತಿಯಲ್ಲಿ ಅಪರಾಧದಲ್ಲಿ ಇವರು ಒಟ್ಟಿಗೆ ಸೇರಿ ಹೋದೆ. ಇದು ಹೋಗಿ ಕೊನೆಗೆ ಈ ತಮ್ಮಣ್ಣ ಶೆಟ್ಟಿಯು ಫೋಟೋ ನೋಟ್ ಮಾಡಿ ವ್ಯವಹಾರ ಮಾಡಿದವನೇ. ಅವನಿಗೂ ಗೊತ್ತುಂಟು, ಈ ಖಾದರ್ದು ಪರಿಚಯ ಉಂಟು. ವಿಟ್ಲ ಖಾದರ್ ಈಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಇವರೆಲ್ಲ ನಾನು ಹೇಳಿದ ಹುಡುಗರೆಲ್ಲ ನೆಕ್ಲಾಡಿಯವರು, ಉಪ್ಪಿನಾಗ ನೆಕ್ಲಾಡಿಯವರು. ಸರ್ಪುದ್ದೀನ್ ಅಂತ ಇದ್ದಾನೆ, ಮತ್ತೆ ಒಬ್ಬ ಕೆನಡಿ ಅಂತ ಇದ್ದಾನೆ, ಮತ್ತೆ ಸಫಾರಿ ಇಬ್ರಾಹಿಂ ಅಂತ ಇದ್ದಾನೆ, ಬ್ಲಾಕ್ ಮೊಹಮ್ಮದ್ ಅಂತ ಇದ್ದಾನೆ, ಮಣ್ಣಗುಂಟಿ ಇಬ್ಬಿ ಅಂತ ಎಲ್ಲರೂ ಇದ್ದಾರೆ. 9 ಜನ ಇದೆ ಕೇಸಲ್ಲಿ. ಈಗ ಕೇಸು ಹೋಗಿ ಎಲ್ಲಿಯೇ ಹೋಗಿದೆ, ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಇದು ತಮ್ಮಣ್ಣ ಶೆಟ್ಟಿ ಒಳ್ಳೆ ಜನ ಮಾಡಿದ ಕೆಲಸ. ಒಳ್ಳೆ ಜನ, ಅದು ಸಮಾಜಕ್ಕೆ ಒಳ್ಳೆ ಜನ. ಭೂತದ ಬಗ್ಗೆ, ಅದರ ಬಗ್ಗೆ, ದೇವರ ಬಗ್ಗೆ ಎಲ್ಲ ಮಾತಾಡ. ಇದನ್ನು ಮಾಡಿ ನಮ್ಮ ನೋವನ್ನು ನಿಮ್ಮಲ್ಲಿ ಹಂಚುವುದೆಂದ್ರೆ, ಈಗ ನ್ಯಾಯ ಇದು ನನಗೆ ಸಿಕ್ಕಿಲ್ಲ. ಈಗಲೂ ನಾಡು ಹುಡ್ತೇವೆ ನ್ಯಾಯವನ್ನು. ಯಾರು ಕೊಟ್ಟ ನೋಟು ಮಾಡ್ತಾನ, ಸರ್ಕಲ್ ಅಬ್ದಲ್ಲ ಮಾಡುದು. ಅವ ಸತ್ತೋಗಿದ್ದಾನೆ. ಈಗ ಕಾಂಗ್ರೆಸ್ ಪಕ್ಷದ ಮಿನಿಸ್ಟರ್ ಆಗಿದ್ದವ ಕೇರಳದ ಸರ್ಕಾರದಲ್ಲಿ. ಅವ ಮಾಡುವ ಇದು ಕಳ್ಳ ವ್ಯವಹಾರ. ಅವನ ಮಗ ಈಗಲೂ ಮಾಡ್ತಾ ಇದ್ದಾನೆ. ಪುತ್ತೂರಲ್ಲಿ
ಬೆಂಗಳೂರಲ್ಲಿ ಎಲ್ಲ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಇದು ನಿಲ್ಲುವುದಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಅವರೇ ಮಾಡುವುದರಿಂದ ಇದು ನಿಲ್ಲುವುದಿಲ್ಲ. ಯಾವತ್ತೂ ಈ ದೇಶದಲ್ಲಿ ನಿಲ್ಲುವುದಿಲ್ಲ. ಇದು ದೇಶಕ್ಕೆ ಮಾರಕ ಅಂತ ನನ್ನ ಭಾವನೆ. ಎರಡನೇಯಾಗಿ ಇಷ್ಟೆಲ್ಲ ಮಾಡಿದಲ್ಲ ಇವ, ಆಮೇಲೆ ನಾನು ಒಂದು ದಿನ ಇಲ್ಲಿ ಕೋಳಿ ಅಂಗಡಿ ಇತ್ತು ಹೂವಲ್ಲಿ, ಸಾವಿ ಚಿಕನ್ ಅಂತ. ಅದ ಆವಾಗ ಕೇಳಿದೆ ತಮ್ಮನ ಶೆಟ್ರೆ, ನೀವು ಯಾಕೆ ಈ ತರ ಮಾಡಿದಿರಿ, ನಾನು ಏನಾದ್ರು ಮಾಡಿದ್ದೇನೆ ನಿಮಗೆ ಅಂತ ಕೇಳಿದೆ. ಅದಕ್ಕೆ ಅವ ಹೇಳಿದ, ಇಲ್ಲ ಒಂದೇ ಈಗ ಅಂದ, ಬೆರಳು ಹಿಂಗೆ ಅಂದ, ಗಾಡಿ ಬುಲೆರ ಗಾಡಿ ಲಿವರ್ ತೆಗೆದ, ಸೀದಾ ಹೋದ, FIR ಮಾಡಿದ ಬೀಶ್ವರಲ್ಲಿ. FIR ಮಾಡಿ ನನ್ನ ಮೇಲೆ ಕೇಸ್ ಹಾಕಿದ, ಸಾಕ್ಷಿ ನಾಶ ಅಂತ ಕೇಸ್ ಹಾಕಿದ್ದ. ನಾನು ಪೊಲೀಸ್ನವತ್ತೆ ಎಸ್ ಹತ್ರ ಕೇಳಿದ್ದೇನು ಇಷ್ಟೇ, ನಾನು ಯಾಕೆ ನೀನು ಈ ತರ ಮಾಡಿದ್ಯಾ ಅಂತ. ನಾನೇನಿಲ್ಲಲ್ಲ, ನನ್ನ ಮೇಲೆ ಯಾಕೆ ಕೇಸ್ ಹಾಕಿದ್ದಿ, ಅವ ಸಾಕ್ಷಿ ಇಲ್ಲ, ಈ FIR ಅಲ್ಲೇ ಇಲ್ಲ, ಈ ಕೇಸಲ್ಲಿ ಇಲ್ಲ, ಸಾಕ್ಷಿನೂ ಇಲ್ಲ. ಆಮೇಲೆ ಅವನ ತಕ್ಕಿದ್ರು, ಯಾಕೆ ಮಾರೆ ನೀನು ಈ ತರ ಮಾಡಿದ್ದೆ ಅಂತ. ಸೀದಾ ಲಿವರ್ ಸೀದಾ ಹೋದವ. ಈಗಲೂ ಅವನ ನಮಗೂ ಕ್ವಾಂಟಿಟಿ ಇಲ್ಲ. ಇದು ಎಲ್ಲ ಈ ಏನಾಗಿದೆ, ಯಾರು ಮಾಡಿದ್ದು ಅಂತ ನನಗೆ ಈಗಲೂ ಗೊತ್ತಿಲ್ಲ. ನಾನು ಈಗ ಪಕ್ಷಾತಾಪದಲ್ಲಿದ್ದೇನೆ. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ನಾನು ಅಂತ ವ್ಯವಹಾರಕ್ಕೆ ಕೈ ಆಗೋದು. ನನಗೆ ಬಡತನ ಎಷ್ಟೇ ಇರಲಿ, ನಮ್ಮ ಅಪ್ಪ ಮಾಡಿದ ಆಸ್ತಿ ಉಂಟು. ಹೊಟ್ಟೆ ಬಾಳಿಗೆ ಏನಾದ್ರು ದುಡಿಯೋದು ತಿನ್ನೋದ್ರೆ ಮಾರಿ ಅದು ತಿನ್ಬಹುದು, ಆ ಸ್ಥಿತಿಯಲ್ಲಿ ನಾನಿದ್ದೇನೆ. ಯಾಕೆ ಮಾಡ್ಬೇಕು ನಾವು, ಬೇಕಾಗಿಲ್ಲ. ಬಡತನ ಎಷ್ಟಿದ್ರು ಮಾಡ್ಬೇಕು. ತಮ್ಮಣ್ಣ ಶೆಟ್ಟಿ ಅಂತ ಹೇಳಿದ್ರೆ ಅವರು ಈಗ ಟಿವಿಯಲ್ಲಿ ಇರ್ಬೋದು, ಭಾಷಣದಲ್ಲಿ ಇರ್ಬೋದು, ದೈವಗಳ ಬಗ್ಗೆ ತುಂಬಾ ಮಾತಾಡ್ತಾರೆ. ಹೌದೌದು. ಇಲ್ಲಿ ಕೂಡ ಶಂಭುಗ ದೇವಸ್ಥಾನ ನನ್ನದು ಅಂತ, ಗುಡ್ಡ ಚಾಮುಂಡಿ, ನಾನು ಸ್ಥಾಪಕ ಅಧ್ಯಕ್ಷ ಅಂತ ಹೇಳ್ತಾನೆ. ಅಲ್ಲಿ ಸ್ಥಾಪಕ ಮಾಡಿದವರು ಬೇರೆನೆ. ಓಕೆ, ಅದೇ ಅವರಿಗೆ ದೇವಸ್ಥಾನಕ್ಕೆ ಅವರಿಗೆ ಬೇರೆ ಯಾವುದೇ ಅಧಿಕಾರ ಇಲ್ಲ, ಕೈ ಮುಗಿದು ಹೋಗ್ಬೋದು ಅಷ್ಟೇ ಬಿಟ್ರೆ ಇಲ್ಲ ಇಲ್ಲ ಇಲ್ಲ. ಅವ್ರು ಏನಂದ್ರೆ, ಅವರಿಗೆ ಆ ಗ್ರಾಮದಲ್ಲಿ ಅಧಿಕಾರ ಇರುವುದು ಎಷ್ಟೇ ಅಂದ್ರೆ, ನನಗೆ ತಿಳಿದ ಮಟ್ಟಿಗೆ ನನ್ನ ಅನುಭವದಲ್ಲಿ ಅಲ್ಲಿ ಸ್ಥಾಪನೆ ಮಾಡಿದವರು ತಿಮ್ಮಣ್ಣ ಭಟ್ರ ಅಂತ, ಮಜಿ ತಿಮ್ಮಣ್ಣ ಭಟ್ರ ಅಂತ, ಅದು ವೀರ ಕಂಬಳಿಗರು. ಅವರ ಮಗ ಶಂಕರ್ ಭಟ್ರ ಅಂತ, ಸ್ಥಾಪಕರ ವಂಶ ಅದು. ಅವರು ನೇಮ ಮಾಡುದು, ಅವ್ರು ಬಂದು ನಿಂದು ನೇಮ ಮಾಡುದು. ಇವಾಗ ಅಲ್ಲಿ ಒಂದು ಶಾಸನ ಹಾಕಿದ್ರು ಅವರು, ಶಿಲೆ ಶಾಸನ. ಅದನ್ನು ಇವ ಸುತ್ತೆಯಲ್ಲಿ ಒಡೆದು ಪುಡಿ ಮಾಡಿ, ನಾನು ಸ್ಥಾಪಕ ಅಧ್ಯಕ್ಷ, ಇಲ್ಲಿ ಹೂವಲ್ಲಿ ಸಂಬುಗ ಕ್ರಾಸ್ ಅಲ್ಲಿ ಒಂದು ಪೋಸ್ಟರ್ ಹಾಕಿದ್ದ, ನಾನು ಸ್ಥಾಪಕ ಅಧ್ಯಕ್ಷ ಅಂತ ಒಳ್ಳೆ ಮನುಷ್ಯ. ಇಷ್ಟು ನನಗೆ ಅವನ ಒಳ್ಳೆ ಗುಣ ಗೊತ್ತುಂಟು. ಅಲ್ಲ, ಅವರು ಅಲ್ಲಿ ಕೇಳಿದಾಗ ಇನ್ನು ಕೆಲವರು ಹೇಳಿದ್ರು ಚೀಟಿ ಬಿಸ್ನೆಸ್ ಮಾಡ್ತಾ ಇದ್ರು, ಹಣ ವಾಪಸ್ ಕೊಟ್ಟಿಲ್ಲ. ಚೀಟಿ ಬಿಸ್ನೆಸ್ ಗೊತ್ತಿಲ್ಲ ನನಗೆ. ಇಲ್ಲಿ ಕಲ್ಲಡ್ಕದಲ್ಲಿ ದುರ್ಗಾ ಟ್ರೇಡರ್ಸ್ ಅಂತ ಒಂದು ಅಂಗಡಿ ಇತ್ತು ಒಂದು. ಯಾವ್ದ್ರ ಅಂಗಡಿ ಅದು? ಈಗ ಅದು ಪಂಡಿತ್ ಕಾಂಪ್ಲೆಕ್ಸ್ ಅಂತ ಆಗಿದೆ. ಪಂಡಿತ್ ಕಾಂಪ್ಲೆಕ್ಸ್ ಅಂತ ಆಗಿದೆ. ಅಲ್ಲಿ ಬೀಡ ಅಂಗಡಿ, ರೇಣುಕಾ ಸ್ವೀಟ್ ಅಂತ ಇದೆ ಕಲ್ಲಡ್ಕಲ್ಲಿ, ಈಗಲೂ ಉಂಟು. ಅದರಲ್ಲಿ ಒಂದು ಸೈಡ್ ಅಲ್ಲಿ ದುರ್ಗಾ ಟ್ರೇಡರ್ಸ್ ಅಂತ ಇತ್ತು ಒಂದು. ಅದರಲ್ಲಿ ಕೆಲವು ಐಟಮ್ಸ್ ಗಳಿತ್ತು. ಮತ್ತೆ ಇದೆ ಒಂದು ಮೆಟಲ್ಸ್, ಟ್ರೇಡರ್ಸ್ ಅಂದ್ರೆ ಮೆಟಲ್ಸ್ ಎಲ್ಲ ಬರ್ತದೆ, ಎಲ್ಲ ಮೆಟಲ್ ಎಲ್ಲ ಇತ್ತು. ಮೆಟಲ್ಸ್ ಮಾಡ್ತಾ ಇದ್ದ, ಅದು ನಾನು ನೋಡಿದೆ. ಆಗ ಅವ ಚೀಟಿ ಮಾಡಿದ್ದ ಅಂತ ಮಾತ್ರ ಗೊತ್ತಿರುವುದು ನನಗೆ. ನಾನು ಅವನ ಸೇರ್ಲಿಲ್ಲ, ನನಗೆ ಅವನು ಅಷ್ಟು ಮೂವ್ಮೆಂಟ್ ಇಲ್ಲ. ಇದು ಅದರ ಮತ್ತೆ ಮುಂದಕ್ಕೆ ಆಗಿದ್ದು, ಅದು ಹಿಂದಿದ್ದು. ಅದೆಲ್ಲ ಮಾಡಿದ ಒಂದು. ಅದು ಮತ್ತೆ ಅಲ್ಲಿ ಆದಮು ಸಾಹೇಬ್ ಅಂತ ಒಂದು ಅಂಗಡಿ ಉಂಟು, ನೋಡಿದಿರ ನೀವು ಇವಾಗ? ಅಲ್ಲಿ ಒಂದು ದಿನ ಇವ ಕೈಗಾಲೆಲ್ಲ ಕಟ್ಟಿ ಕವಚಿ ಬಿದ್ದಿದ್ದ. ಅದು ಚೀಟಿ ಅವ್ರನ್ನ ಲೂಟಿ ಮಾಡಿದ್ರು. ಚೀಟಿ ಫಂಡ್ ಇಟ್ಟಿದ್ದೆ, ಆ ದುಡ್ಡನ್ನು ಲೂಟಿ ಮಾಡಿದ್ರು. ನನಗೆ ಇದು ಆಯ್ತು. ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಅಷ್ಟೇ, ಅವ ಬಿದ್ದಿದ್ದ, ಈ ಕೈ ಹಿಂಗ ಟವಲ್ ಅಲ್ಲಿ ಕಟ್ಟಿದ್ದು, ಕರ್ಚೀಪ್ ಅಲ್ಲಿ ಕಟ್ಟಿದ್ದು ಕೈ. ಅವನೇ ಕಟ್ಟಿದ್ದ. ಅಥವಾ ಬೇರೆ ನೋಡಿದ್ದಾರೆ, ಊರೆಲ್ಲ ನೋಡಿದ್ದಾರೆ. ಅಲ್ಲಿ ಆದಮ್ ಸಾಹೇಬ ಅಂತ ಅಂಗಡಿ ಉಂಟು, ಅಲ್ಲಿ ನೋಡಿಬೇಕಾದ್ರೆ. ಈಗ ಬೇಕಾದ್ರೆ ತೋರ್ತೇನೆ. ಹಣ ಕಿತ್ಕೊಂಡು ಹೋಗಿದ್ದನ್ನ ಯಾರಾದ್ರು ನೋಡಿದ್ರ? ಇಲ್ಲ ಇಲ್ಲ, ಅದು ಸುಳ್ಳಿ, ಅದು ಸತ್ಯ. ಅದು ಸುಳ್ಳಿ. ಯಾಕಂದ್ರೆ ಚೀಟಿ ದುಡ್ಡು
ಮುಳುಗಿಸಿಗಾಗಿ ಗುಲ್ಮಲ್ ಮಾಡ್ಲಿಕ್ಕಾಗಿ ಇವ ಮೋಸ ಮಾಡ್ಲಿಕ್ಕಾಗಿ ವಂಚನೆ ಮಾಡ್ಲಿಕ್ಕಾಗಿ ಇವ ಮಾಡಿರುವುದು ಅಷ್ಟೇ ಬಿಟ್ರೆ ಅದರಲ್ಲಿ ಸತ್ಯಾಂಶ ಇಲ್ಲ. ಇಲ್ಲ ಅಂದರೆ ಯಾರು ಬರ್ಲಿಲ್ಲ, ಇವನ ಸಹಾಯಕ್ಕೆ ಯಾರು ಬರ್ಲಿಲ್ಲ, ಮನೆಯವರು ಬರ್ಲಿಲ್ಲ. ಅವರ ಅಣ್ಣನ ಹತ್ರ ನಾನು ಹೇಳಿದೆ, ಸೀತಾರಾಮ್ ಶೆಟ್ಟಿ ಅಂದ್ರೆ ಇಲ್ಲಿ ಗುಡ್ಡ ಚಾಮುಂಡಿ ಮಾಣಿ ಆಗಿದ್ದಾನೆ. ಎಲ್ಲಿ ಮಾಣಿ ಉಳ್ಳಾಲ್ದಿ ಟ್ರಸ್ಟ್ ಅಲ್ಲಿ ಅವ ದೈವದ ಗುಡ್ಡ ಚಾಮುಂಡಿ ಮಾಣಿ ಆಗಿದ್ದಾನೆ, ಸೀತಾರಾಮ್ ಶೆಟ್ಟಿ ಅಂತ ಅವನ ಅಣ್ಣನೇ. ಅವನ ಹತ್ರ ಹೇಳಿದೆ ನಾನು, ಸೀತಾರಾಮ ಶೆಟ್ಟಿ ಈಗೆಲ್ಲ ಮಾಡಿದ, ಏನು ಮಾಡುದು, ಅವನಿಗೆ ಒಂದು ಸಲ ಫೋನ್ ಕೊಡಿ ಅಂತ ಹೇಳಿದ. ಅವನಿಗೆ ಫೋನ್, ಅವನು ಯಾಕೆ ಅಂತ ಕೇಳುವ ಅಂತ, ನೀವೇ ನೋಡ್ಕೊಳ್ಳಿ, ನಾವು ಅದರಲ್ಲಿ ಇಲ್ಲ ಅಂತ ಹೇಳಿದ ಸೀತಾರಾಮ್ ಶೆಟ್ಟಿ ಅಣ್ಣ ಹೇಳಿದ. ಹಾಗೆ ಒಬ್ಬ ಮಿಲಿಟರಿ ಅಲ್ಲಿ ಜಗ್ಗ ಅಂತ ಇದ್ದಾನೆ, ಒಬ್ಬ ಸದಾನಂದ ಅಂತ ಪೊಲೀಸ್ ಆಗಿದ್ದಾನೆ ಅವನ ಅಣ್ಣ. ಇನ್ನೊಂದು ಅಲ್ಲಿ ಅವರು ಜನರ ಮಾಡಿದ ಆರೋಪ ಏನು ಅಂತ ಹೇಳಿದ್ರೆ, ಅವರು ತೊಟ್ಟೆ ಬಿಸ್ನೆಸ್ ಅಂತ ಏನೋ ಹೇಳಿದ್ರು. ಅದು ಏನಂದ್ರೆ, ಇಲ್ಲಿ ಲಕ್ಷ್ಮಣ ಪೂಜಾರಿ ಅಂತ ಹೇಳಿದ್ರು ಕುದುರೆ ಬೆಟ್ಟಲ್ಲಿ, ನಮ್ಮ ಇಲ್ಲೇ ಒಂದು ಸ್ವಲ್ಪ ಮುಂದೆ ಅವರ ಮನೆಯಲ್ಲಿ ತೊಟ್ಟೆ ಇದು ಮಿಷಿನ್ ಇಟ್ಟು ಇದು ಆವಾಗ ಪ್ಯಾಕೆಟ್ ಸರಾಯಿ ಪ್ಯಾಕೆಟ್ ಕೇರಳದಲ್ಲಿ ನಿಷೇಧ ಆಗಿತ್ತು ಸರಾಯಿ ಪ್ಯಾಕೆಟ್, ಕರ್ನಾಟಕದಲ್ಲಿ ಇತ್ತು. ಯಾವ ಎಷ್ಟು ವರ್ಷದಿಂದ ಅದು? ಎಲೋರಿಯನ್ ಪಿಂಟ ತುಂಬಾ 15 ವರ್ಷ ಆಗ್ಬೋದು. ಇಲ್ಲಿ ವೆಲೋರಿನ ಪಿಂಟ ಅಂತ ಇದ್ದಾರೆ ಬಿಸಿ ರೋಡಲ್ಲಿ. ಅವರು ಯಾವಾಗ ಇಲ್ಲಿ ವಹಿಸಿದ್ರು ಈ ತಾಲೂಕಲ್ಲಿ, ಬಂಟ್ವಾಳ ತಾಲೂಕಿದ್ದು ಅವರಿಗೆ ಸರಾಯಿ ವ್ಯಾಪಾರ. ಆವಾಗ ಇವ ಲಕ್ಷ್ಮಣ ಪೂಜಾರಿ ಮನೆಯಲ್ಲಿ ಇದು ಪಕೆಟ್ ಮಾಡ್ತಿದ್ದ. ಪಕೆಟ್ ಮಾಡುವಾಗ ಒಂದಿನ ರೈಡ್ ಆಗ್ತದೆ ಅಂತ ಆಯ್ತು, ಸಿಕ್ಕಿ ಬೀಳ್ತಾನೆ ಅಂತ. ಅದಕ್ಕೆ ಅವ ಅಲ್ಲಿ ಪೂವಪ್ಪ ಪೂಜಾರಿ ಅಂತ ಇದ್ದಾನೆ, ಅಲ್ಲಿ ಮಿಷಿನ್ ಕೊಂಡೋಗಿ ಇಟ್ಟ. ಬರಿಮಾರು ಪೂವಪ್ಪ ಪೂಜಾರಿ ಮಿಷಿನ್ ಅಲ್ಲಿ ಕೊಂಡೋಗಿಟ್ಟ. ಇಲ್ಲಿಂದ ಸ್ಪಿರಿಟ್ ತರ್ತಲ್ಲ ಕ್ಯಾನ್ ಎಲ್ಲ ತಕೊಂಡೋಗಿ ಎಲ್ಲ ಎಲ್ಲೆಲ್ಲಿ ಎಸೆದು ಬಿಟ್ಟ. ಆ ಮಿಷಿನ್ ಕೊಂಡೋಗಿ ಅಲ್ಲಿ ಇಟ್ಟ. ಅವರೇ ಹೇಳಿದ್ದು ನಾನು, ಅವರೇ ಪೂವಪ್ಪ ಅವರು ಹೇಳಿದ್ರು ನನಗೆ. ಅವರ ತಮ್ಮ ಡ್ರೈವರ್ ಆಗಿದ್ದಾನೆ ಆನಂದ ಅಂತ, ಅವರು ಹೇಳಿದ್ರು. ಅದು ಮಿಷಿನ್ ನಮ್ಮ ಮನೆಯಲ್ಲಿ ಇಟ್ಟಿದ್ದ ತಮ್ಮಣ್ಣ ಶೆಟ್ಟಿ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿಲ್ಲ, ನಮಗೇನು ಸಮಾಧಾನ ಇಲ್ಲಲ್ಲ, ಮತ್ತೆ ಅವರ ಬಗ್ಗೆ ಮಾತಾಡೋದಿಲ್ಲ. ಈ ನಿಮ್ಮ ಇಲ್ಲಿ ನಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲ ಅಂದ್ರೆ ನಾವು ಮಾತಾಡಲ್ಲ. ಹಾಗೆ ಆ ತರ ನಾನು ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಟ್ಟೆ. ನಾನು ಅದ್ರ ಬಗ್ಗೆ ಅಷ್ಟೇ ಗೊತ್ತಿರೋದು, ನನಗೆ ಜಾಸ್ತಿ ಗೊತ್ತಿಲ್ಲ. ಇನ್ನೊಂದು ಅವ್ರು ಏನ್ ಹೇಳಿದ್ರು ಅಂದ್ರೆ ಜ್ಯೋತಿಷ್ಯ ಹೇಳ್ತಾ ಇದ್ರು ಅಂತ. ಜ್ಯೋತಿಷ ಅದು ನಾನು ನೋಡಿಲ್ಲ. ಯಾವುದೇ ಮಾಧ್ಯಮದಲ್ಲಿ ಆಗಲಿ ಪೇಪರ್ ಅಲ್ಲಿ ನೋಡಿಲ್ಲ. ಜನಗಳು ಹೇಳ್ತಾ ಇದ್ರು, ನಾನು ಕೇಳಿದ್ದೆ ಅಷ್ಟೇ. ಅದೇ ದೇವಸ್ಥಾನ ಅಂಬಿಕಾ ಆದಿಶಕ್ತಿ ಮುದುಗರ ಕಟ್ಟೆ ಅಂಬಿಕಾ ಆದಿಶಕ್ತಿ ಮುಡಿಪಲ್ಲಿ ಇರುವುದು ಅದು. ಮುಡಿಪು ಈಗ ಇಲ್ಲ. ಈಗ ಡಮಾಸ್ ಮಾಡಿ ಲೆವೆಲ್ ಮಾಡಿ ಖಾಲಿ ಜಾಗ ಉಂಟು. ನಾವು ಮೂರ್ತಿ ಎಲ್ಲ ಮಾರಾಟ ಮಾಡಿದ್ದಾನೆ ಪುತ್ತೂರಿಗೆ. ಕಲ್ಲುಟ್ಟಿ ಅದನ್ನ ಪ್ರತಿಷ್ಠಾಪನೆ ಮಾಡಿದಲ್ಲಿ ಇವರೇನಾ? ಅಲ್ಲ, ಅದು ಬ್ರಾಹ್ಮಣರು ಮಾಡಿದ್ರು. 10 ವರ್ಷ ಅದರಲ್ಲಿ ಕಾರ್ಯಕ್ರಮ ಪೂಜೆ ವಿಧಾನ ಎಲ್ಲ ಕಲಾ ಎಲ್ಲ ನಡೆದಿದೆ. 10 ವರ್ಷದಲ್ಲಿ ಅದು ಬ್ಯಾನ್ ಆಗಿದೆ. ಫೈನಾನ್ಸ್ ಸುಧಾ ಫೈನಾನ್ಸ್ ಲೋನ್ ಮಾಡಿದ್ದಾರೆ ಅವರು. ಯಾರು ಕಾವೂರು ಕೇಶವರು ಲೋನ್ ಮಾಡಿದ್ದಾರೆ. ಲೋನ್ ಕಟ್ಟದೆ ಅದನ್ನು ಬರ್ಸಿದ್ದಾರೆ. ಫೈನಾನ್ಸ್ ಬರ್ಸಿದ್ದಾರೆ ದೇವಸ್ಥಾನ ಸುಧಾ ಅಂತ ಹೇಳಿದ್ದಾರೆ. ಸುಧಾ ಫೈನಾನ್ಸ್ ಆಗಿ ಬರ್ಸಿದ್ದಾರೆ. ಇವ ಏನು ಮಾಡಿದ, ಅಲ್ಲಿ ಕೊನೆಗೆ ಅಲ್ಲಿಯೇ ದರ್ಶನ ಸ್ಟಾರ್ಟ್ ಮಾಡಿದ. ಅಲ್ಲಿ ಅಂಬಿಕಾ ಆದಿಶಕ್ತಿ ಮುದುಗರಗಟ್ಟೆ ದೇವಸ್ಥಾನದಲ್ಲಿ ಇವ ದರ್ಶನ ಸ್ಟಾರ್ಟ್ ಮಾಡಿದ. ದರ್ಶನದಲ್ಲಿ ಎಂತ ಹೇಳ್ತಾನೆ ಏನು ಗೊತ್ತಿಲ್ಲ ಅಲ್ಲ, ಬಾಯಿ ಮಾತ್ರ ಚೆನ್ನಾಗಿದೆ, ಮತ್ತೆ ಏನಿಲ್ಲ ಇವನ ಹತ್ರ. ದೈವ ಬಲನೂ ಇಲ್ಲ, ದೇವರ ದಯನೂ ಇಲ್ಲ, ಗುರು ಬಲನೂ ಇಲ್ಲ. ಇವ ಬಾಯಿ ಬಗಟಕ್ಕೆ ಹೇಳಿದ. ಯಾರು ಮತ್ತೆ ಬಾರದಾಗ ಅದು ನಿಂತು ಹೋಗಿದೆ. ಅಷ್ಟೇ ದರ್ಶನ ಮಾಡಿದೆ. ಅವಾಗ ಒಂಥರ ಇದ್ದ, ಒಂದು ಮನುಷ್ಯ ಅಲ್ಲ, ಅಂತೂ ಮನುಷ್ಯನೂ ಅಲ್ಲ, ಒಂದು ಪ್ರೇತನೂ ಅಲ್ಲ. ಆತರ ಒಂಥರ ಮೋಸದ ಜೀವನದಲ್ಲಿ ಇದ್ದ. ಅದು ನಮಗೆ ಗೊತ್ತಿದೆ, ಆದ್ರೆ ನಾನು ನೋಡಿಲ್ಲ, ನಾನು ಹೋಗಿಲ್ಲ. ಯಾಕಂದ್ರೆ ಹೋದವರು ಇದ್ದಾರೆ, ಅವನ ಹತ್ರ ಕೇಳಿದವರು ಇದ್ದಾರೆ. ದರ್ಶನ ಪಾತ್ರೆಯಾಗಿ ಅವ ಕುಣಿಯುವಾಗ ಪ್ರಶ್ನೆ ಕೇಳಿದವರು ಇದ್ದಾರೆ.
ಈಗ ಸೌಜನ್ಯ ಪರ ಹೋರಾಟಗಾರರು ಅನಿಸ್ಕೊಳ್ಳೋ ತಿಮ್ಮಣ್ಣ ಶೆಟ್ಟಿ ಬಗ್ಗೆ ಅವ್ರು ಕೇಳ್ದಾಗ, ಅಲ್ಲಿ ಊರಿನ ಜನರ ಹತ್ರ ಕೇಳಿದಾಗ ಊರಿನ ಜನ ಹೇಳ್ತಾರೆ ಸೌಜನ್ಯ ಪರ ಹೋರಾಟಗಾರ ಅನ್ನಿಸ್ಕೊಳ್ಳೋದಕ್ಕೆ ಅವರಿಗೆ ಯಾವ ಯೋಗ್ಯತೆನೂ ಇಲ್ಲ. ನಿಜವಾಗ್ಲೂ ಇವನಿಗೆ ಏನು ಗೊತ್ತಿಲ್ಲ. ಇಲ್ಲ. ಇವ ಸೌಜನ್ಯನ ಬಗ್ಗೆ ಆಗ್ಲಿ ಏನಾದ್ರು ಈಗ ಸಮಾಜದಲ್ಲಿ ಅನ್ಯಾಯ ಆಗ್ತದೆ ಅಂದ್ರೆ ಅದರಲ್ಲಿ ಇರ್ಲಿಲ್ಲ. ಅವನಿಗೆ ಏನಾದ್ರು ದುಡ್ಡು ಸಿಗ್ತದಂದ್ರೆ ಅವ ಇರ್ತಾನೆ. ಒಟ್ಟಾರೆ ದುಡ್ಡುಗೋಸ್ಕರ ಮಾಡುದ. ಸತ್ಯಾಂಶ ಇಲ್ಲ ಅವನಿಗೆ, ಧರ್ಮ ರಕ್ಷಣೆ ಇಲ್ಲ, ಸಮಾಜ ರಕ್ಷಣೆ ಇಲ್ಲ. ಅವನಿಗೆ ಒಟ್ಟಾರೆ ದುಡ್ಡು ಸಿಗ್ಬೇಕು, ಅವನ ಮನೆ ಚೆನ್ನಾಗಿರ್ಬೇಕು, ಅವನ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸ್ಬೇಕು. ಇದರಲ್ಲಿ ಅವ ಈಗಲೂ ಇದ್ದಾನೆ, ಇನ್ನೂ ಇರ್ತಾನೆ ಅಷ್ಟೇ. ಒಂದು ಬಾಯಿ ಮಾತ್ರ ಚೆನ್ನಾಗಿದೆ, ಇನ್ನೇನಿಲ್ಲ ಅವನ ಹತ್ರ. ಸರಿ ಸರ್, ಕೊನೆಯದಾಗಿ ಕೇಳೋದಾದ್ರೆ ನಿಮಗೆ ಇನ್ನೂ ಏನಾದ್ರು ಹೇಳ್ಬೇಕು ಅಂತಿದ್ರೆ ಅವ್ರ ಬಗ್ಗೆ ಹೇಳ್ಬೋದು. ಇನ್ನೇನಂದ್ರೆ ಈಗ ಊರಲ್ಲಿ ಅವ ನೀವು ಈಗ ನನ್ನ ಹತ್ರ ಕೇಳಿದಿರ, ಈ ಊರಲ್ಲಿ ಹೋಗಿ ಈಗ ಗುಡ್ಡ ಚಾಮುಂಡಿ ಅಲ್ಲಿ ಜಾತ್ರೆ ಎಲ್ಲ ಆಗ್ತದೆ, ಇಲ್ಲ ಸಂಕ್ರಮಣ ಆಗ್ತದೆ. ಯಾವಾಗ ಒಂದು ಸಲ ಅಕಸ್ಮಾತ್ ನೀವು ಬಂದ್ರೆ ಆ ಊರಲ್ಲಿ ಕೇಳ್ಬೋದು ಅವರು ಒಳ್ಳೆಯ ಮನುಷ್ಯನ, ಅವ್ರು ಚೆನ್ನಾಗಿದಾರ, ಅವರು ಏನು ಊರಿಗೆ ಏನಾದ್ರು ಸೇವೆ, ಜನ ಸೇವೆ, ಸಮಾಜ ಸೇವೆ ಏನಾದ್ರು ಮಾಡಿದಾರ ಅಂತ ಕೇಳ್ಬಹುದು. ಆವಾಗ ನಿಮಗೆ ಉತ್ತರ ಕೊಡ್ತಾರೆ ಅವರು. ನನಗೆ ಗೊತ್ತಿದೆ. ಇನ್ನೊಂದು ಏನಂತ ಹೇಳಿದ್ರೆ, ತಮ್ಮಣ್ಣ ಶೆಟ್ಟಿ ಅವರ ನಿಜವಾದ ಹೆಸರು ತಮ್ಮಣ್ಣ ಶೆಟ್ಟಿ ಅಲ್ಲ ಅಂತ. ತಮ್ಮಣ್ಣ ಶೆಟ್ಟಿ ಅಲ್ಲ, ಬಾಲಕೃಷ್ಣ ಶೆಟ್ಟಿ. ಅವನ ಹುಟ್ಟ ಹೆಸರು ಬಾಲಕೃಷ್ಣ ಶೆಟ್ಟಿ. ಅವನ ತಾಯಿ ತಂದೆ ಕರೆದು ತಮ್ಮಣ್ಣ ತಮ್ಮಣ್ಣ ಅಂತ ಕರೆದದ್ದು. ಇವನ ಅಣ್ಣನನ್ನು ಸೀತಾರಾಮ ಸೀತಾರಾಮ ಅಂತ ಕರೆದದ್ದು. ಹಾಗೆ ಹೆಸರು ಅಷ್ಟೇ. ಬಾಲಕೃಷ್ಣ ಅವನೇ, ಬಾಲಕೃಷ್ಣನ ಅವನೇ, ತಮ್ಮಣ್ಣ ಶೆಟ್ಟಿ ಅವನೇ. ಅವ ಹೇಳ್ತಾನೆ ಮೀಡಿಯಾದಲ್ಲಿ, ಈಗ ಯೂಟ್ಯೂಬ್ ಅಲ್ಲಿ ಹೇಳ್ತಾನೆ, ನಾನು ಬಾಲಕೃಷ್ಣ ಅಲ್ಲ, ನನ್ನ ತಮ್ಮಣ್ಣ ಶೆಟ್ಟಿ ಅಂತ ಹೇಳಿ. ಅದು ಸತ್ಯಾಂಶ ಅದ್ರಲ್ಲಿ ಇಲ್ಲ. ಮತ್ತೆ ಅವರ ಮಾವ ಇದ್ದಾರೆ, ಅವರು ನಾರಾಯಣ ಶೆಟ್ಟಿ ಅಂತ. ಅವರನ್ನು ಬೇಕಾದ್ರೆ ಭೇಟಿ ಮಾಡ್ತೇನೆ, ನೀವು ಸ್ವಲ್ಪ ತಕೊಳ್ಬಹುದು. ಸ್ವಲ್ಪ ಅವ್ರ ಹತ್ರ ಒಂದು ಖಜಾನೆ ಮಾಡಿ ಇಟ್ಟಿದ್ದಾನೆ ಇವ. ಯಾರು? ಈ ತಮ್ಮಣ್ಣ ಶೆಟ್ಟಿ ಒಂದು ನಾರಾಯಣ ಶೆಟ್ಟಿ ಮಾವನಿಗೆ ಒಂದು ಖಜಾನೆ ಮಾಡಿ ಇಟ್ಟಿದ್ದಾನೆ. ಅದರಿಂದ ಅವರು ಹೇಳ್ತಾರೆ ಬಗ್ಗೆ, ಅವರ ಭೂಮಿ ವಶಕರಣ ಮಾಡಿದ್ದು, ಅವರ ಸಂಬಂಧಿಗಳನ್ನೆಲ್ಲ ಇದು ಮಾಡಿ ಮೋಸ ಮಾಡಿ ಅವರ ತಲೆಗೆಡಿಸಿ ಎಲ್ಲ ಜಾಗವನ್ನು, ಇವರ ಜಾಗವನ್ನು ಅವ ಬರ್ತಿದ್ದಾನೆ. ಅದು ಅವರೇ ಬಂದು ಈ ಕ್ಷೇತ್ರದಲ್ಲಿ, ನಮ್ಮ ಸತ್ಯ ಕ್ಷೇತ್ರದಲ್ಲಿ ಹೇಳಿದ್ದಾನೆ. ಅವ್ರು ಹೇಳಿದ್ದಾರೆ ದೇವರೇ ಕೊಡ್ಲಿ ಅಂತ ಹೇಳಿ ಹೋಗಿದ್ದಾರೆ. ಮತ್ತೆ ಉಳ್ಳಾಲ್ದಿ ಹತ್ರ ಹೇಳಿದ್ದಾರೆ. ಹೌದು, ಗುಡ್ಡ ಚಾಮುಂಡಿ ದಿನ ಹೇಳ್ತಾರೆ ಅವರು. ಅವರೀಗ ಆ ಊರಲ್ಲಿ ಇಲ್ಲ, ಅವ್ರು ದೂರ ಬಾಡಿಗೆ ಮನೆಯಲ್ಲಿ ಬೀಡಿ ತೆಗೆಯೋದು, ಈ ಬೀಡಿ ಚೆಕಪ್ ಮಾಡೋದು, ಚಕ್ಕರಾಗಿದ್ದಾರೆ ನಾರಾಯಣ ಶೆಟ್ಟಿ ಅಂತ. ಅವ್ರು ಯಾವಾಗಲೂ ಸಿಗ್ತಾರೆ ನನಗೆ ಮಾಣಿಯಲ್ಲಿ, ನಾವು ಮಾತಾಡ್ತಿರ್ತೀವಿ. ಅವನಿಗೆ ಏನು ಆಗುದಿಲ್ಲ, ಅವ್ರು ದೇವರೇ ಕೊಡ್ಬೇಕು, ದೈವವೇ ಕೊಡ್ಬೇಕು, ಭೂಮಿಯೇ ಕೊಡ್ಬೇಕಂತ ಹೇಳ್ತಾರೆ. ಇದು ನನಗೆ ಗೊತ್ತಿದ್ದ ಸತ್ಯ. ವೀಕ್ಷಕರೇ, ನೋಡಿದ್ರಲ್ಲ, ಶಾಂತಪ್ಪ ಮೂಲ್ಯ ಅವರ ಒಂದು ಅಭಿಪ್ರಾಯ. ಯಾರು ತಮ್ಮಣ್ಣ ಶೆಟ್ಟಿ ಅಂತ ಒಬ್ರು ಯಾರಿದ್ದಾರೆ, ಅವರ ಬಗ್ಗೆ ಅದೇ ಊರಿನ ಗ್ರಾಮಸ್ಥರು ಶಾಂತಪ್ಪ ಮೂಲ್ಯ ಅವರು ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ಇನ್ನು ಅನೇಕ ಜನ ಗ್ರಾಮಸ್ಥರ ಬಗ್ಗೆ ನಾವು ವಿಚಾರಿಸಿದಾಗ ಇದೇ ರೀತಿ ಕೆಲವೊಂದು ನಕಾರಾತ್ಮಕ ಹೇಳಿಕೆಗಳು ಕಂಡು ಬಂದು, ಹಾಗಾಗಿ ಇದಕ್ಕೆ ತಮ್ಮಣ್ಣ ಶೆಟ್ರು ಸರಿಯಾದ ಉತ್ತರ ಕೊಡ್ತಾರ, ಅವರ ಬಳಿ ಇದಕ್ಕೆಲ್ಲ ಉತ್ತರ ಇದೆಯಾ, ಇವರ ಪ್ರಶ್ನೆಗಳಿಗೆಲ್ಲ ಉತ್ತರ ಇದೆಯಾ ಅಂತ ಅವ್ರ ಹತ್ರನೇ ಕೇಳಬೇಕಾಗಿದೆ. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಟ್ ರಶ್ನರ್ಸ್.